ಒಂದೊಳ್ಳೆ ಸ್ಪೀಕರ್ ಆಗ್ಬೇಕಾದ್ರೆ ಏನೆಲ್ಲ ಇಂಪಾರ್ಟೆಂಟ್ ಅಂತ ನಿನ್ನಿನ ವಿಡಿಯೋದಲ್ಲಿ ನೋಡಿದ್ವಿ. ಇವತ್ತು ಕಂಟಿನ್ಯೂ ಮಾಡೋಣ. ವೆಲ್ಕಮ್ ಟು ದ 87th ವಿಡಿಯೋ ಆಫ್ ಮೈ 100 ಡೇ ವಿಡಿಯೋ ಸೀರೀಸ್. ವಾಯ್ಸ್ ಮಾಡ್ಯುಲೇಷನ್. ನಾನೊಂದು ಸೆಂಟೆನ್ಸ್ ಹೇಳ್ತೀನಿ, ಅಬ್ಸರ್ವ್ ಮಾಡಿ. ನಾನು ಜಾತ್ರೆಗೆ ಹೋಗಿದ್ದೆ, ಅಲ್ಲಿ ಜಾಯಿಂಟ್ ವೀಲ್ ಆಡಿದ್ದು ಒಂದು ಥ್ರಿಲ್ಲಿಂಗ್ ಎಕ್ಸ್‌ಪೀರಿಯನ್ಸ್. ಈಗ ಇದೇ ಸೆಂಟೆನ್ಸ್‌ಗೆ ಪಾಪ್, ಡ್ರಾಪ್, ಪಾಸ್ ಮೆಥಡ್‌ನ ಯೂಸ್ ಮಾಡ್ತೀನಿ. ಪಾಪ್ ಅಂದ್ರೆ ಮೇಲೆ, ಡ್ರಾಪ್ ಅಂದ್ರೆ ಕೆಳಗೆ, ಪಾಸ್ ಅಂದ್ರೆ ಸ್ಟಾಪ್. ನಾನು ಜಾತ್ರೆಗೆ ಹೋಗಿದ್ದೆ, ಅಲ್ಲಿ ಜಾಯಿಂಟ್ ವೀಲ್ ಆಡಿದ್ದು ಒಂದು ಥ್ರಿಲ್ಲಿಂಗ್ ಎಕ್ಸ್‌ಪೀರಿಯನ್ಸ್. ಸೊ ವಾಯ್ಸ್ ಮಾಡ್ಯುಲೇಷನ್ ತುಂಬಾ ಇಂಪಾರ್ಟೆಂಟ್ ಆಗತ್ತೆ. ಬಿಕಾಸ್ ನೀವು ಹೇಗೆ ಫೀಲ್ ಮಾಡ್ತೀರಾ, ಹೇಗೆ ಎಕ್ಸ್‌ಪ್ರೆಸ್ ಮಾಡ್ತೀರಾ ಅನ್ನೋದು ಇದ್ರಲ್ಲಿ ಗೊತ್ತಾಗತ್ತೆ. ನೆಕ್ಸ್ಟ್ ಹ್ಯಾಂಡ್ ಗೆಸ್ಚರ್ಸ್. ಫಸ್ಟ್ ಒನ್ ಹೋಮ್ ಬೇಸ್. ಎರಡೂ ಕೈಗಳನ್ನ ವೇಸ್ಟ್ ಹೈಟಿಗೆ ಈ ತರ ಫೋಲ್ಡ್ ಮಾಡಿ, ಕೈಗಳನ್ನ ಈ ತರ ಜೋಡಿಸಿ ಅಥವಾ ಈ ತರ ಜೋಡಿಸಿ. ಇದು ಕ್ಯಾಶುವಲ್ ಅಥವಾ ಫಾರ್ಮಲ್ ಟಾಕಿಗೆ ಯೂಸ್ ಆಗತ್ತೆ. ಎರಡನೇದು ಸ್ಟೀಪಲ್. ಎರಡೂ ಕೈಗಳನ್ನ ಹೋಮ್ ಬೇಸ್ಗೆ ತಗೊಂಡು ಬಂದು ಫಿಂಗರ್ಸ್ ಅನ್ನ ಜೋಡಿಸಿ ಯೂಸ್ ಮಾಡೋದಕ್ಕೆ ಸ್ಟೀಪಲ್ ಅಂತ ಹೇಳ್ತಾರೆ. ಇದು ಕಾನ್ಫಿಡೆನ್ಸ್ ಅಥವಾ ಅಥಾರಿಟಿನ ತೋರಿಸಲಿಕ್ಕೆ ಯೂಸ್ ಮಾಡ್ಬೋದು. ಮೂರನೇದು ಪಾಮ್ಸ್ ಓಪನ್. ನೀವು ಒಂದು ರ್ಯಾಂಡಮ್ ಸ್ಟ್ರೇಂಜರ್ ಹತ್ರ ಮಾತಾಡಬೇಕಾದ್ರೆ ಅಥವಾ ಸ್ಪೀಚಲ್ಲಿ ಎಕ್ಸ್‌ಪ್ಲೇನ್ ಮಾಡಬೇಕಾದ್ರೆ ಈ ಹ್ಯಾಂಡ್ ಗೆಸ್ಚರ್ಸ್ ಅನ್ನ ಯೂಸ್ ಮಾಡ್ಬೋದು. ಇದು ನೀವು ಎಷ್ಟು ಆನೆಸ್ಟ್ ಆಗಿ ಎಕ್ಸ್‌ಪ್ರೆಸ್ ಮಾಡ್ತಿದ್ದೀರಾ ಅನ್ನೋದನ್ನ ತೋರಿಸುತ್ತೆ. ನಾಲ್ಕನೇದು ಯು ಅನ್ನೋ ಹ್ಯಾಂಡ್ ಗೆಸ್ಚರ್. ಅಂದ್ರೆ ನೀವು ಅಂತ ಅಡ್ರೆಸ್ ಮಾಡೋದು. ಇದು ಪರ್ಸನಲ್ ಕನೆಕ್ಷನ್ ಫೀಲ್ ಮಾಡ್ಸಕ್ಕೆ ಹೆಲ್ಪ್ ಮಾಡುತ್ತೆ.